ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾತಲ್ಲಿ ಎಷ್ಟೇ ಹೊರಟಾಗಿದ್ರು ನಮ್ಮ ಲಕ್ಕಿನ ಕಂಡ್ರೆ ಎಷ್ಟು ಅಕ್ರೆ ಇವಳಿಗೆ. ಅವಳಿಗೆ ಓದಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಇವಳು ದೇವರಿಗೆ ತುಪ್ಪದ ದೀಪ ಹಚ್ಕೊಂಡು ಕೂತಿದ್ದಾಳೆ. ಪಾಪ ದೇವ್ರೆ, ನಾನು ನಿನಗೆ ತುಪ್ಪದ ದೀಪ ಹಚ್ಚಿದ್ದೀನಿ. ಬೇಕಾದ್ರೆ 2 ತೆಂಗಿನಕಾಯಿ ಹೊಡಿತೀನಿ. ಆದ್ರೆ ಆ ಲಕ್ಕಿ ಅಡ್ಮಿಷನು ತಪ್ಪೋಗಾಗ್ ಮಾಡಪ್ಪ. ಏನ್ ಹೇಳ್ತಿದ್ದೀಯ ನಳಿನಿ? ರೀ, ನೀವಿವಾಗ ಬಂದ್ರಿ? ನೀನು ಕೇಳ್ಕೊಂಡಿದ್ದು ದೇವರಿಗೆ ಕೇಳಿಸೋದಕ್ಕಿಂತ ಮುಂಚೆ ನನ್ನ ಕಿವಿಗೆ ಬಿತ್ತು. ಆದ್ರೆ ಏನ್ ಪ್ರಯೋಜನ? ನಿಮ್ ಕೈಲಿ ಏನು ಮಾಡಕ್ಕಾಗಲ್ವಲ್ಲ. ಏನೇ ಇದು ನಿನ್ನ ಅವತಾರ ಅಲ್ವೇ? ಮಗಳಿಗೆ ಸೋಲಾಗ್ಲಿ ಅಂತ ದೇವರಿಗೆ ಕೈ ಮುಗಿತಿದ್ಯಾ? ಕುಂತಿ ಕರ್ಣನ ಹತ್ರ ಕೇಳಿದ್ದು ಅದನ್ನೇ. ನಿಮ್ ಮಗಳು ಇವಾಗ ನನ್ನ ಪಾಲಿಗೆ ಕರ್ಣ. ಅವಳು ಪಾಸ್ ಆದ್ರೆ ನಾ ಫೇಲ್ ಆದಂಗೆ. ಮುಚ್ಚು ಬಾಯಿ. ಯಾರಿಲ್ಲ ಬಿಡಿ, ನನಗಷ್ಟು ಜ್ಞಾನ ಇದೆ. ಅವಳು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಓದ್ತಿರೋದನ್ನ ನೀನೇ ನೋಡಿದ್ಯಾ? ಅವಳ ಬಗ್ಗೆ ಮನ್ಸಲ್ಲಿ ಇಷ್ಟ್ಯಾಕೆ ವಿಷಯ ತುಂಬಿಕೊಂಡಿದ್ಯಾ? ರೀ, ಬಾಯಿಗೆ ಬಂದಂಗೆ ಮಾತಾಡಬೇಡಿ. ನಾನೇನು ಅವಳಿಗೆ ಕೆಟ್ಟದ್ದು ಬಯಸ್ತಿಲ್ಲ, ಒಳ್ಳೇದೇ ಬಯಸ್ತಾ ಇದ್ದೀನಿ. ಅವಳು ಮುಂದೆ ಓದದೇ ಇರೋದು ನಿಂಗೆ ಒಳ್ಳೆ ವಿಷಯನಾ? ರೀ, ಮಗಳಿಗೆ ಮದ್ವೆ ಮಾಡ್ಕೊಡೋದು ಯಾಕೆ ಹೇಳಿ? ಸುಖವಾಗಿರ್ಲಿ ಅಂತ. ಅದು ಬಿಟ್ಟು ಎಲ್ಲೋ ಒಂಟಿಯಾಗಿರ್ತೀನಿ ಅಂದ್ರೆ ನನ್ನ ಕಲವು ಚುರ್ರನ್ನಲ್ವಾ? ಅವಳು ಓದ್ತೀನಿ ಅಂತ ಹಠ ಹಿಡ್ದಿರೋದು ಬೀಗರ್ ಗೊತ್ತಾದ್ರೆ ಏನ್ ಗತಿ? ಅಯ್ಯೋ ದೇವ್ರೆ, ಅವ್ರು ಏನಾದ್ರೂ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ಬಂಗಾರದ ಸಂಬಂಧ ಕೈ ತಪ್ಪ ಹೋಗಲ್ವೇನ್ರಿ? ಈ ಕೆಲ್ಸಕ್ಕೆ ಬರೆದು ಓದ್ಗೋಸ್ಕರ ಬಾಗ್ಲಲ್ಲಿ ನಿಂತಿರೋ ಭವಿಷ್ಯನ ಕಳ್ಕೊಳಕ್ಕಾಗತ್ತೇನ್ರಿ? ಅಲ್ವೇ, ಓದದೆ ದೊಡ್ಡ ಅಪರಾಧ ಅನ್ನೋ ಥರ ಮಾತಾಡ್ತಿದ್ಯಲ್ಲ ನೀನು. ಲಕ್ಕಿ ಶ್ರಮ ಹಾಕಿ ಪರೀಕ್ಷೆ ಪಾಸ್ ಮಾಡಿದಾಳೆ. ದೊಡ್ಡ ಕಾಲೇಜಿಗೆ ಸೇರಿ ಏನೋ ಸಾಧಿಸ್ಬೇಕು ಅನ್ನೋ ಕನ್ಸು ಕಂಡಿದ್ದಾಳೆ. ಕೊನೆ ಪಕ್ಷ ಆ ಕನಸಿಗೆ ಬೆಂಬಲವಾಗಿ ನಿಲ್ದೆ ಹೋದ್ರು ಸುಮ್ಮನಿದ್ಬಿಡು, ಕೇಳು ಬಯಸೋದಲ್ಲ. ನಡಿನಿ, ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟು ಜವಾಬ್ದಾರಿ ಕಳೀತು ಅಂತ ಅನ್ಕೊಳ್ಳೋದು ಸ್ವಾರ್ಥ ಅನ್ಸುತ್ತೆ ಕಣೆ. ಮದುವೆ ಒಂದೇ ಜೀವನದಲ್ಲಿ ಮುಖ್ಯ ಅಲ್ಲ. ಹೆಣ್ಣು ಮಕ್ಕಳು ಮೊದಲು ಓದಬೇಕು, ಆಮೇಲೆ ಮದುವೆ ಮಕ್ಕಳು ಮಿಕ್ಕಿದ್ದೆಲ್ಲ. ಏನಂದ್ರಿ? ಸ್ವಾರ್ಥನ? ನಾನು ಸ್ವಾರ್ಥಿನ? ನೀವ್ ಹೇಳ್ದಾಗೆ ನಾನು ಸ್ವಾರ್ಥಿನೇ ಆಗಿದ್ದಿದ್ರೆ 22 ವರ್ಷದಿಂದ ಆ ಬುದ್ಧಿ ತೋರಿಸ್ತಿದ್ದೆ. ಆ ರಾತ್ರಿ ನೀವು ಮಳೆನಲ್ಲಿ ನೆನ್ಕೊಂಡ್ ಬಂದ್ರಲ್ವಾ, ಆವಾಗ ನಾನು ಸ್ವಾರ್ಥಿ ಅನ್ನಿಸ್ಲಿಲ್ವಾ? ನಿಮ್ಮೊಬ್ರಿಗೆ ನಿಮ್ ಮಗಳ ಬಗ್ಗೆ ಕಾಳಜಿ ಅನ್ನೋ ಹಾಗೆ ಮಾತಾಡಬೇಡಿ ನೀವು. ಕಾಳಜಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವಳ ಕನಸಿಗೆ ಕೊಳ್ಳಿ ಇಡೋ ಹಕ್ಕು ನಿನ್ಗಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಗಮನಿಸಿ, ವಿದ್ಯಾರ್ಥಿಗಳು ತಮಗೆ ಅಲಾಟ್ ಮಾಡಿರುವ ಟೈಮ್ ಸ್ಲಾಟ್ ಮತ್ತು ರೂಮ್ ನಂಬರ್ಗೆ ಹೋಗಿ ಇಂಟರ್ವ್ಯೂ ಅನ್ನು ಅಟೆಂಡ್ ಮಾಡಿ. ಹಾಗೆ ಅಡ್ಮಿಷನ್ ಪ್ರಕ್ರಿಯೆಯನ್ನು ಪೂರೈಸಿ. ಆದಿತ್ಯ ಗಿರಿಧರ್ ಸರ್, ಮೇಲೋಗಿ. ಪ್ಲೀಸ್ ಯಾರಾದ್ರೂ ಬಾಗ್ಲು ತೆಗೀರಿ, ಇದು ನನ್ನ ಲೈಫ್ ಪ್ರಶ್ನೆ. ಆದಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಆದಿ. ಥ್ಯಾಂಕ್ ಯು. ಆದಿ, ಆದಿ ಬಾಗ್ಲು ತೆಗಿ. ಮೇ ಕಮ್ ಇನ್ ಸರ್? ಆದಿ, ಆದಿ. ಯಾರು ಬಾಗ್ಲು ಹಾಕಿದ್ರು? ಯಾರು ಬಾಗ್ಲು ಹಾಕಿದ್ದು? ದಯವಿಟ್ಟು ಬಾಗ್ಲು ತೆಗೀರಿ. ಆದಿ, Congratulations. ಥ್ಯಾಂಕ್ ಯು ಸರ್. Take your documents. Thank you, sir. ನೆಕ್ಸ್ಟ್, ಲಕ್ಷ್ಮಿ ಕೇಶವ್ ಪುರೋಹಿತ್. ಯಾರಿದ್ದೀರಾ? ಲಕ್ಷ್ಮಿ ಕೇಶವ್ ಪುರೋಹಿತ್. ಪ್ಲೀಸ್ ಯಾರಾದ್ರೂ ಬಾಗ್ಲು ತೆಗೀರಿ, ಇದು ನನ್ನ ಲೈಫ್ ಪ್ರಶ್ನೆ. Last call for Lakshmi. Lakshmi.
ಲಕ್ಷ್ಮಿ, ನೀವಿವತ್ತು ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ ಅಂದ್ರೆ ನಿಮ್ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಲಾಸ್ಟ್ ಕಾಲ್ ಫಾರ್ ಲಕ್ಷ್ಮಿ. ಲಕ್ಷ್ಮಿನ ಪಾಪ ಆ ಕತ್ಲೆ ಕೋಣೆಯಿಂದ ಹೊರಗೆ ಬರ್ದೆ ಯಮಲೋಕಕ್ಕೆ ಅಡ್ಮಿಷನ್ ಸಿಗ್ತಾ ಇದ್ರೆ ಸಾಕು ಅವಳಿಗೆ. ಮಿಷನ್ ಸಕ್ಸಸ್ಫುಲ್. ಹಳ್ಳಿ ಹಕ್ಕಿ ಪೇಟೆಲ್ ಹಾರಕ್ಕೂ ಮೊದಲೇ ರೆಕ್ಕೆ ಕಟ್ ಮಾಡಿದ್ದೀನಿ ಆದಿ. ಇನ್ನೂ ನಿಂಗೆ ಅವಳಿಂದ ಇರಿಟೇಟ್ ಆಗಲ್ಲ. ಹೆಲ್ಪ್! ಯಾರಾದ್ರೂ ಇದ್ದೀರಾ? ಯಾರಿಗಾದ್ರೂ ಕೇಳಿಸ್ತಿದ್ಯಾ? ಇಲ್ಲ, ಇದು ಬರೀ ನಾನು ಓದಿನ ಪ್ರಶ್ನೆ ಅಲ್ಲ. ನನ್ನಪ್ಪ, ನನ್ನ ಅಣ್ಣ ನನ್ನ ಮೇಲೆ ನಂಬಿಕೆ ಇಟ್ಟಿರೋ ಪ್ರಶ್ನೆ. ಅವ್ರ ತಲೆ ತಗ್ಸೋಂಥ ಕೆಲಸ ನಾನು ಯಾವತ್ತೂ ಮಾಡಬಾರ್ದು. ನಾನು ಮಾಡೋದು ಇಲ್ಲ. ಈಗ ಹಾಕಿರೋದು ಬಾಗ್ಲಿಗೆ ಮಾತ್ರ, ನನ್ನ ಭವಿಷ್ಯಕ್ಕಲ್ಲ. ನಾನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಸೋಲೋದು ಇಲ್ಲ.